ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗಾಯ್ಸ್, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಸಾಗರ ಬಸ್ ಸ್ಟಾಪು, ಹೊಸ ಬಸ್ ಸ್ಟಾಪು. ನಾವು ಈ ಜಾಗಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಸೊ ಗಾಯ್ಸ್, ಇವತ್ತು ನನ್ನ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು ನೀವು ಕೂಡ. ಅಟ್ಲೀಸ್ಟ್ ಇವಾಗ ಎಲ್ಲೂ ಹೋಗ್ತಾ ಇದ್ದೀನಿ ಅನ್ನೋದು ಆಲ್ರೆಡಿ ಗೊತ್ತಾಗಿರುತ್ತೆ. ಬನವಾಸಿವರೆಗೂ ಇವತ್ತಿನ ಜರ್ನಿ ಆಗಿರುತ್ತೆ. ಬನವಾಸಿಯಲ್ಲಿ ಮಧುಕೇಶ್ವರ ಟೆಂಪಲ್ ಬಗ್ಗೆ ಇವತ್ತಿನ ಹಿಸ್ಟಾರಿಕಲ್ ಸ್ಟೋರಿ ಆಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಗಾಯ್ಸ್, ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಏನಾದರೂ ಚೇಂಜಸ್ ಇದ್ರೆ ನನ್ನ ಕಮೆಂಟ್ ಮೂಲಕ ತಿಳಿಸ್ತಾರೆ. ಅದೇ ಥರ ಕರ್ನಾಟಕ ಸಂಗಮ ಸೀರೀಸ್ಗೆ ಹೆಚ್ಚಿಗೆ ಸಪೋರ್ಟ್ ಕೊಡ್ತಾ ಇದ್ರೆ ಇನ್ನೂ ಹೆಚ್ಚಿಗೆ ಸಪೋರ್ಟ್ ನೀಡುತ್ತಾ ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಇನ್ನು ಅಡಿಷ್ನಲ್ ಆಗಿ ಏನಾದರೂ ಯಾವ್ದಾದ್ರು ದೇವಸ್ಥಾನ ನಿಮ್ಮ ಕಡೆಯಿಂದ ಆ್ಯಡ್ ಆನ್ ಇತ್ತು ಅಂದರೆ ನೀವು ಕಮೆಂಟ್ ಮೂಲಕ ನನಗೆ ಹೇಳ್ಬೋದು. ಸೊ ಅದೇ ಥರ ಆದಷ್ಟು ಬೇಗ ಪ್ರಯತ್ನ ಮಾಡುತ್ತೆ ನಿಮ್ಮೊಂದಿಗೆ ಆ ವಿಡಿಯೋಸ್ ನಾನು ಕಲಿಸ್ತೀನಿ. ಸೊ ಗಾಯ್ಸ್, ಬನ್ನಿ ಇವತ್ತು ಸಾಗರದಿಂದ ಬನವಾಸಿವರೆಗೂ ಅಂತ ಹೇಳಿ ಹೋಗ್ಬರೋಣ. ಶ್ರೀ ಮಧುಕೇಶ್ವರ ದೇವಸ್ಥಾನದ ಕತೆ. ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯ ಪುರಾತನ ನಗರಿ, ಕದಂಬರಾಜರ ಪ್ರಾಚೀನ ರಾಜಧಾನಿಯಾಗಿತ್ತು. ಇಲ್ಲಿ ಸ್ಥಿತಿ ಇರುವ ಶ್ರೀ ಮಧುಕೇಶ್ವರ ದೇವಸ್ಥಾನವು ಸುಮಾರು 1,500 ವರ್ಷಗಳಷ್ಟು ಪುರಾತನವಾಗಿದೆ ಮತ್ತು ಅದು ಕದಂಬ ವಂಶದ ರಾಜರು ನಿರ್ಮಿಸಿದ್ದೆಂದು ಇತಿಹಾಸದ ದಾಖಲೆಗಳು ಸೂಚಿಸುತ್ತವೆ. ಈ ದೇವಾಲಯದ ಪ್ರಮುಖ ದೇವರು ಶ್ರೀ ಮಧುಕೇಶ್ವರ. ಇದು ಶಿವನ ರೂಪವಾಗಿದ್ದು, ಮಧು ಎಂದರೆ ವೀಣೆ ಮತ್ತು ಕೇಶವ ಎಂದರೆ ಶಿವ. ಈ ದೇವಸ್ಥಾನದ ಲಿಂಗವನ್ನು ಮಧುವಿನಿಂದ ಅಲಂಕಾರ ಮಾಡಲಾಗುತ್ತಿತ್ತು ಎಂದು ನಂಬಿಕೆಯಿದೆ. ಅದರಿಂದ ಈ ಹೆಸರು ಬಂದಿದೆ. ದೇವಾಲಯವು ಅತ್ಯಂತ ಸುಂದರ ಶಿಲ್ಪಕಲೆಯೊಂದಿಗೆ ನಿರ್ಮಿತವಾಗಿದೆ. ಚತುರಸ್ರ ಗರ್ಭಗುಡಿಯಲ್ಲಿ ಶೈವಲಿಂಗವಿದೆ. ಇಲ್ಲಿ ನಂದಿ, ಪಾರ್ವತಿ, ಗಣೇಶ ಮತ್ತು ಸೂರ್ಯದೇವರ ವಿಗ್ರಹಗಳು ಸಹ ಇವೆ. ದೇವಾಲಯದ ಒಳಗಿನ ದೀಪಸ್ತಂಭ ಮತ್ತು ರಂಗಮಂಟಪವು ವಿಶಿಷ್ಟ ಶಿಲ್ಪಶೈಲಿಯ ಉದಾಹರಣೆಗಳಾಗಿವೆ. ಪ್ರತಿ ವರ್ಷ ಮಹಾಶಿವರಾತ್ರಿ ಪ್ರಯುಕ್ತ ಇಲ್ಲಿ ಭಕ್ತರು ಭಾರಿ ಸಂಖ್ಯೆಯಲ್ಲಿ ಸೇರುತ್ತಾರೆ. ಈ ಸ್ಥಳವು ಶಾಂತಿಯುತ ವಾತಾವರಣ ಹಾಗೂ ಆತ್ಮಶುದ್ಧಿಗಾಗಿ ಪ್ರಸಿದ್ಧವಾಗಿದೆ. ಶ್ರೀ ಮಧುಕೇಶ್ವರ ದೇವಾಲಯ ಪೌರಾಣಿಕ, ಐತಿಹಾಸಿಕ ಮತ್ತು ಶಿಲ್ಪವೈಭವದ ಮಣಿಕೆ. ಕದಂಬರ ಕಾಲ ಮತ್ತು ದೇವಸ್ಥಾನ ನಿರ್ಮಾಣ. ಈ ದೇವಸ್ಥಾನವು ಕ್ರಿ.ಶ. 9ನೇ ಶತಮಾನದ ಸುಮಾರಿಗೆ ನಿರ್ಮಾಣಗೊಂಡದ್ದು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಕದಂಬ ರಾಜ ವೃಷ್ಣಿ ವರ್ಮ ಅಥವಾ ಕದಂಬ ಮಯೂರವರ್ಮರು ಇದನ್ನು ಪ್ರಾರಂಭಿಸಿದರೆಂದು ನಂಬಿಕೆಯಿದೆ. ಇದನ್ನು ಅನಂತರ ಚಿತ್ರದುರ್ಗದ ಪಾಳೆಗಾರರು, ವಿಜಯನಗರ ಸಾಮ್ರಾಜ್ಯ ಮತ್ತು ನಂತರದ ಶಿಲಹಾರರು ಕೂಡ ಪುನರ್ನಿರ್ಮಿಸಿದ್ದಾರೆ. ದೇವಾಲಯದ ಗರ್ಭಗುಡಿ ಮತ್ತು ಶಿಲ್ಪ ಸೌಂದರ್ಯ. ಗರ್ಭಗುಡಿಯೊಳಗಿನ ಲಿಂಗವು ಬಹಳ ಪವಿತ್ರವಾದ ಸ್ವಯಂಭೂ ಲಿಂಗ ಎಂಬ ನಂಬಿಕೆಯಿದೆ. ದೇವಾಲಯದ ರಂಗಮಂಟಪದಲ್ಲಿ 12 ಕಂಬಗಳಿದ್ದು ಪ್ರತಿಯೊಂದರ ಮೇಲೂ ವಿಭಿನ್ನ ದೇವತೆಗಳ ಶಿಲ್ಪಗಳಿವೆ. ಇದು ಕದಂಬ ಕಾಲದ ಶಿಲ್ಪಶೈಲಿಗೆ ಪ್ರತೀಕವಾಗಿದೆ. ದೇವಸ್ಥಾನದಲ್ಲಿರುವ ಷಡ್ಭುಜ ಗಣಪತಿ, ನವನಾಥ ಶಿಲ್ಪಗಳು ಮತ್ತು ಪಾರ್ವತಿ ದೇವಿಯ ಮೃದು ಮುಖವಿನ್ಯಾಸ ಭಕ್ತರ ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ಪೌರಾಣಿಕ ಕಥೆಗಳು. ಒಂದು ಕಥೆಯ ಪ್ರಕಾರ ಬನವಾಸಿಯ ಈ ಭಾಗದಲ್ಲಿ ಒಂದು ಕಾಲದಲ್ಲಿ ದೈತ್ಯನೊಬ್ಬನಿಂದ ತೊಂದರೆಗೊಳಗಾದ ದೇವತೆಗಳು ಶಿವನ ಶರಣಾಗಿ ಹೋಗುತ್ತಾರೆ. ಆಗ ಶಿವನು ಮಧುಕೇಶ್ವರ ರೂಪದಲ್ಲಿ ಅವತಾರ ಹೊಂದುತ್ತಾನೆ. ಈಗ ಮಧುಕೇಶ ಎಂಬ ರೂಪವು ಶಿವನ ತೀರ ಮೃದು ಮತ್ತು ಶಾಂತ ತಳತಡೆಯನ್ನು ಪ್ರತಿನಿಧಿಸುತ್ತದೆ. ಇದರಿಂದ ಈ ದೇವಾಲಯದ ಲಿಂಗವನ್ನು ಮಧುಕೇಶ್ವರ ಎಂದು ಕರೆಯಲಾಗಿದೆ. ದೇವಾಲಯದ ವೈಶಿಷ್ಟ್ಯಗಳು. ದೇವಾಲಯದ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣವೆಂದರೆ ಅದರ ಶಾಂತಿಯುತ ವಾತಾವರಣ. ದೇವಾಲಯದ ಮುಖ್ಯ ಪ್ರಾಂಗಣದಲ್ಲಿ ಇರುವ ಓಲ್ಡೆಸ್ಟ್ ಸ್ಕ್ರಿಪ್ಟ್ ಪ್ರಾಚೀನ ಲಿಪಿ ಪತ್ತೆಯಾಗಿದ್ದು, ಅದು ಕನ್ನಡ ಭಾಷೆಯ ಅಭಿವೃದ್ಧಿಗೆ ಸಾಕ್ಷಿಯಾಗಿದೆ. ದೇವಸ್ಥಾನಕ್ಕೆ ಸಮೀಪವಿರುವ ಹರಿಕಥಾ ಪರಂಪರೆ, ಯಕ್ಷಗಾನ ಪ್ರದರ್ಶನಗಳು, ಗ್ರಾಮ ಜಾತ್ರೆಗಳು ಈ ಸ್ಥಳದ ಜೀವಂತ ಸಂಸ್ಕೃತಿಯನ್ನು ತೋರಿಸುತ್ತವೆ. ಧಾರ್ಮಿಕ ಆಚಾರಗಳು ಮತ್ತು ಉತ್ಸವಗಳು. ಮಹಾಶಿವರಾತ್ರಿ ರಾತ್ರಿಯ ಪೂರ್ತಿ ಭಜನೆ, ಅಭಿಷೇಕ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ನದಿ ಹೋಮ ಮತ್ತು ದೇವಿ ಪೂಜೆ. ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜಾ ವಿಧಾನಗಳು ಜರುಗುತ್ತವೆ. ಕಲಾ ಉತ್ಸವಗಳು. ದೇವಸ್ಥಾನದ ಆವರಣದಲ್ಲಿ ಸ್ಥಳೀಯ ಕಲಾವಿದರು ತಮ್ಮ ನಾಟ್ಯ, ಗಾನ ಕಲೆಗಳನ್ನು ಪ್ರದರ್ಶಿಸುತ್ತಾರೆ. ಅಂತಿಮವಾಗಿ, ಶ್ರೀ ಮಧುಕೇಶ್ವರ ದೇವಾಲಯ ಕೇವಲ ದೇವರ ದರ್ಶನ ಮಾಡುವ ಸ್ಥಳವಲ್ಲ, ಅದು ಕರ್ನಾಟಕದ ಶಿಲ್ಪಕಲೆ, ಪುರಾತನ ಇತಿಹಾಸ, ಧರ್ಮ, ಭಾಷೆ ಮತ್ತು ಸಂಸ್ಕೃತಿಯ ಜೀವಂತ ಸಂಗಮ ಸ್ಥಳ. ಬನವಾಸಿಗೆ ಒಂದು ಬಾರಿ ಭೇಟಿ ನೀಡುವುದು ಮಾತ್ರವಲ್ಲ, ಅದರ ಇತಿಹಾಸವನ್ನು ಮನಸ್ಫೂರ್ತಿಯಾಗಿ ಅರ್ಥ ಮಾಡಿಕೊಳ್ಳುವುದು ಭಕ್ತನಾಗಿ ನಮಗೆ ಅರ್ಥಪೂರ್ಣವಾದ ಅನುಭವವನ್ನೇ ಉಂಟುಮಾಡುತ್ತದೆ. ಶ್ರೀ ಮಧುಕೇಶ್ವರ ದೇವಸ್ಥಾನದ ವಿಸ್ತೃತ ಕತೆ ಕನ್ನಡದಲ್ಲಿ.
ಬನವಾಸಿ ಇದು ಕರ್ನಾಟಕದ ಅತ್ಯಂತ ಪುರಾತನ ನಗರಿಗಳಲ್ಲಿ ಒಂದು. ಇದು ಕದಂಬ ವಂಶದ ರಾಜಧಾನಿಯಾಗಿತ್ತು. ಸುಮಾರು ಕ್ರಿ.ಶ. 345ರ ಸಮಯದಲ್ಲಿ ಕದಂಬ ಮಯೂರವರ್ಮನು ತನ್ನ ಆಳ್ವಿಕೆಯನ್ನು ಸ್ಥಾಪಿಸಿದನು ಮತ್ತು ಬನವಾಸಿಯನ್ನು ರಾಜಧಾನಿ ಮಾಡಿದನು. ಶ್ರೀ ಮಧುಕೇಶ್ವರ ದೇವಾಲಯವು ಈ ಕದಂಬರ ಆಡಳಿತ ಕಾಲದಲ್ಲೇ ನಿರ್ಮಿತವಾಗಿದೆ. ಈ ದೇವಸ್ಥಾನವು ಕೇವಲ ಧಾರ್ಮಿಕವಾಗಿ ಮಾತ್ರವಲ್ಲದೆ ಶಿಲ್ಪಕಲೆ, ವಾಸ್ತುಶಿಲ್ಪ ಮತ್ತು ಸಂಸ್ಕೃತಿಯ ಪರಿಪೂರ್ಣ ಪ್ರತಿರೂಪವಾಗಿದೆ. ದೇವಾಲಯದ ವಿಶೇಷತೆಗಳು. ಶಿಲ್ಪಕಲೆ. ದೇವಾಲಯದ ಕಂಬಗಳು, ಗೋಪುರಗಳು ಮತ್ತು ಗೋಡೆಯ ಮೇಲಿನ ಶಿಲ್ಪಗಳು ಅತ್ಯಂತ ನಿಖರವಾಗಿ ತಿಳ್ಳೆಯಾಗಿ ಕತ್ತೆದ ಕೆಲಸದಿಂದ ಮೂಡಿಬಂದಿವೆ. ನಂದಿ ವಿಗ್ರಹ. ದೇವಾಲಯದ ಎದುರು ಇರುವ ನಂದಿ ತುಂಬಾ ವಿಶಿಷ್ಟವಾಗಿದೆ. ಇದು ಕಲ್ಲಿನಿಂದ ಮಾಡಲ್ಪಟ್ಟಿದ್ದು ಶಾಂತಿಯ ಪ್ರತೀಕೆಯಾಗಿದ್ದು ಭಕ್ತರನ್ನು ಆಕರ್ಷಿಸುತ್ತದೆ. ಹೆಸರು ರೂಪೋಗಮ. ಮಧುಕೇಶ್ವರ ಎಂಬ ಹೆಸರು 2 ಪದಗಳಿಂದ ಬರುತ್ತದೆ. ಮಧು, ತೇನೆ ಮತ್ತು ಈಶ್ವರ, ಶಿವ. ಒಂದು ಕಾಲದಲ್ಲಿ ಈ ಲಿಂಗವನ್ನು ಮಧುವಿನಿಂದ ಅಭಿಷೇಕ ಮಾಡುತ್ತಿದ್ದರು ಎಂಬ ನಂಬಿಕೆಯಿದೆ. ಪಾರ್ಶ್ವದೇವತೆಗಳು. ದೇವಾಲಯದಲ್ಲಿ ಪಾರ್ವತಿ, ಗಣೇಶ್, ವಿಶ್ವಕರ್ಮ, ನವನಾಥರು, ವಿಷ್ಣು ಮುಂತಾದ ವಿವಿಧ ದೇವತೆಗಳಿಗೂ ಪ್ರಾರ್ಥನೆ ಮಾಡುವ ಅವಕಾಶವಿದೆ. ಬನವಾಸಿಯ ಪೌರಾಣಿಕ ಹಿನ್ನೆಲೆ. ಬನವಾಸಿಯನ್ನು ಬಹುಮಾನ್ಯ ಪೌರಾಣಿಕ ಪ್ರದೇಶ ಎಂದು ಹೇಳಲಾಗಿದೆ. ಇಲ್ಲಿನ ಹೆಸರು ವನವಾಸಿ ಎಂಬ ಪದದಿಂದ ಬಂದಿದೆ ಎಂಬ ಅಭಿಪ್ರಾಯವಿದೆ, ಅಂದರೆ ಅರಣ್ಯದ ನಿವಾಸಿ. ರಾಮಾಯಣದಲ್ಲಿ ರಾಮನು ವನವಾಸ ಕಾಲದಲ್ಲಿ ಈ ಭಾಗದಲ್ಲಿ ಕೆಲವು ಕಾಲ ಇತ್ತಿದ್ದನೆಂಬ ನಂಬಿಕೆಯೂ ಇದೆ. ಮಹತ್ವಪೂರ್ಣ ಉತ್ಸವಗಳು. ಮಹಾಶಿವರಾತ್ರಿ. ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ಮಧುಕೇಶ್ವರನ ದರ್ಶನಕ್ಕೆ ಬರುವ ಪರಂಪರೆ ಇದೆ. ಜಾತ್ರೆ. ದೇವಾಲಯದ ವಾರ್ಷಿಕ ಜಾತ್ರೆಯಲ್ಲಿ ಕಲೆ, ಸಂಸ್ಕೃತಿ, ನಾಟಕ, ಸಂಗೀತ ಮತ್ತು ಸ್ಥಳೀಯ ಆಚಾರಗಳು ಪ್ರದರ್ಶಿತವಾಗುತ್ತವೆ. ಸಾರಾಂಶ. ಶ್ರೀ ಮಧುಕೇಶ್ವರ ದೇವಸ್ಥಾನವು ಕೇವಲ ಶೈವ ದೇವಾಲಯವಲ್ಲ, ಅದು ಕರ್ನಾಟಕದ ಐತಿಹಾಸಿಕ, ಶಿಲ್ಪಕಲಾತ್ಮಕ ಮತ್ತು ಸಾಂಸ್ಕೃತಿಕ ವೈಭವವನ್ನು ಪ್ರತಿಬಿಂಬಿಸುವ ದಿವ್ಯ ತೀರ್ಥಸ್ಥಳವಾಗಿದೆ. ಬನವಾಸಿಗೆ ಭೇಟಿ ನೀಡಿದಾಗ ದೇವಾಲಯದಲ್ಲಿ ಕೇವಲ ದೇವರ ದರ್ಶನವಲ್ಲ, ನಮ್ಮ ತೊರೆದ ಇತಿಹಾಸವನ್ನು ಸವಿಯಲು ಸಾಧ್ಯ. ಶ್ರೀ ಮಧುಕೇಶ್ವರ ದೇವಾಲಯ ಬನವಾಸಿಯ ಸಮಗ್ರ ಸಾಂಸ್ಕೃತಿಕ ಚಿತ್ರಣ. ಬನವಾಸಿ ಸಾಹಿತ್ಯ ಮತ್ತು ಸಂಸ್ಕೃತಿಯ ನಾಡು. ಬನವಾಸಿಯು ಕೇವಲ ರಾಜಧಾನಿ ಅಥವಾ ಧಾರ್ಮಿಕ ತೀರ್ಥಕ್ಷೇತ್ರವಲ್ಲ, ಅದು ಕನ್ನಡ ಸಾಹಿತ್ಯದ ಹುಟ್ಟಿನ ತೊಟ್ಟಿಲು ಕೂಡ ಹೌದು. ಇಲ್ಲಿಯೇ ಕ್ರಿ.ಶ. 9ನೇ ಶತಮಾನದಲ್ಲಿ ಆದಿಕವಿ ಪಂಪರು ತಮ್ಮ ಮಹಾಕಾವ್ಯ ಆದಿಪುರಾಣವನ್ನು ರಚಿಸಿದರು. ಇವರು ಜೈನ ಧರ್ಮದ ಅನುಯಾಯಿಯಾಗಿದ್ದು ಶ್ರವಣಬೆಳಗೊಳದ ಭಗವಾನ್ ಬಾಹುಬಲಿಯ ಜ್ಞಾನಶಕ್ತಿ ಮತ್ತು ತಪಸ್ಸನ್ನು ತಮ್ಮ ಕಾವ್ಯದ ಮೂಲಕ ಬಿಂಬಿಸಿದ್ದಾರೆ. ಈ ಹಿನ್ನೆಲೆ ತಿಳಿದಾಗ ಮಧುಕೇಶ್ವರ ದೇವಾಲಯದ ಪವಿತ್ರತೆ ಮತ್ತು ಬನವಾಸಿಯ ವಿದ್ಯಾ ಸಂಸ್ಕೃತಿ ಒಂದುಗೂಡಿ ಈ ಸ್ಥಳವನ್ನು ದೈವಿಕತೆ ಮತ್ತು ವಿದ್ಯೆಯ ಗಂಭೀರ ನಿಲಯವನ್ನಾಗಿ ಮಾಡುತ್ತದೆ. ದೇವಾಲಯದ ಇತಿಹಾಸದಲ್ಲಿ ನಡೆದ ಪರಿವರ್ತನೆಗಳು. ದೇವಾಲಯದ ಮೂಲ ನಿರ್ಮಾಣ ಕದಂಬ ಕಾಲದಲ್ಲಾದರೂ ಇದರಲ್ಲಿ ಹಿಂದಿನ ಶಿಲ್ಪಗಳು ಮತ್ತು ಬದಲಾಯಿತ ರೂಪಗಳು ವಿಜಯನಗರ ಸಾಮ್ರಾಜ್ಯ, ಶಿಲಹಾರರು ಮತ್ತು ನಂತರದ ನಾಯಕ ಶಕ್ತಿಗಳಿಂದ ನಡೆದಿದ್ದುದು ಕಂಡುಬರುತ್ತದೆ. ದೇವಾಲಯದ ಮಹಾಮಂಟಪ ಮತ್ತು ದೀಪಸ್ತಂಭಗಳು ವಿವಿಧ ಕಾಲಘಟ್ಟಗಳ ಶೈಲಿಗಳನ್ನು ಹೊಂದಿವೆ. ಇದು ಇತಿಹಾಸವನ್ನು ಕಾಲಬದಲಾಗಿದಂತೆ ಬಣ್ಣಿಸುವ ಜ್ವಲಂತ ಉದಾಹರಣೆ. ದೇವಾಲಯದ ಹಿನ್ನೆಲೆಯಲ್ಲಿ ಇರುವ ಅಗಸ್ತ್ಯ ತೀರ್ಥ ಒಂದು ಪುಣ್ಯ ನದಿ ಎಂಬ ನಂಬಿಕೆ ಇದೆ. ಇಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತದೆ ಎಂಬ ಭಕ್ತರು ನಂಬುತ್ತಾರೆ. ದೈವಿಕ ಅನುಭವ. ಭಕ್ತನ ದೃಷ್ಟಿಯಿಂದ ಒಬ್ಬ ಭಕ್ತನು ಮಧುಕೇಶ್ವರ ದೇವಾಲಯಕ್ಕೆ ಹೋದಾಗ ಪವಿತ್ರತೆಯ ದಾರಿಯಲ್ಲಿ ಚಲಿಸುತ್ತಾನೆ, ಇತಿಹಾಸದ ಧ್ವನಿಗಳನ್ನು ಕೇಳುತ್ತಾನೆ, ದೈವಿಕ ಶಕ್ತಿಯನ್ನು ಸ್ಪರ್ಶಿಸುತ್ತಾನೆ. ಅಲ್ಲಿ ಬೆಳಿಗ್ಗೆ ನಡೆಯುವ ನಿತ್ಯ ಪೂಜೆ, ಅರ್ಚಕರ ವೈದಿಕ ಮಂತ್ರೋಚ್ಚಾರ ಮತ್ತು ಪ್ರಾತಃ ಕಾಲದ ಬಿಸಿಲು ಲಿಂಗದ ಮೇಲೆ ಬಿದ್ದಾಗ ಉಂಟಾಗುವ ಪ್ರಕಾಶಮಯ ಆಲೋಚನೆ ಭಕ್ತನ ಮನಸ್ಸಿಗೆ ಶುದ್ಧಿ ತರುತ್ತದೆ. ಆಧುನಿಕ ಕೊಂಡಿಗಳು. ಬನವಾಸಿಯಲ್ಲಿ ಪ್ರತಿ ವರ್ಷ ನಡೆಯುವ ಕದಂಬ ಉತ್ಸವದಲ್ಲಿ ಈ ದೇವಸ್ಥಾನ ಪ್ರಮುಖ ಆಕರ್ಷಣೆಯಾಗಿದೆ. ಇಲ್ಲಿ ಸಾರ್ವಜನಿಕರಿಗೆ, ಪ್ರವಾಸಿಗರಿಗೆ ಮತ್ತು ಆಧ್ಯಾತ್ಮಿಕ ಸಮೂಹಗಳಿಗೆ ಸುಲಭ ಪ್ರವೇಶ ಮತ್ತು ಮಾರ್ಗದರ್ಶನ ವ್ಯವಸ್ಥೆ ಇದೆ. ಹಲವಾರು ಆಳವಾದ ಸಂಶೋಧನೆಗಳನ್ನು ನಡೆಸಿದ ಪುಟಗಳು ಮತ್ತು ಪುಸ್ತಕಗಳಲ್ಲಿ ಮಧುಕೇಶ್ವರ ದೇವಾಲಯದ ಶಾಸನಗಳು, ಕವನಗಳು, ಪುರಾತತ್ವದ ದಾಖಲಾತಿಗಳು ಸೇರಿವೆ. ಉಪಸಂಹಾರ. ಶ್ರೀ ಮಧುಕೇಶ್ವರ ದೇವಾಲಯ ಧರ್ಮ, ಕಲೆ, ಸಾಹಿತ್ಯ, ಇತಿಹಾಸ ಮತ್ತು ಜೀವನ ಮೌಲ್ಯಗಳ ಸಮಗ್ರ ಪ್ರತೀಕವಾಗಿದೆ. ಬನವಾಸಿಗೆ ಹೋಗುವುದು ನಿಗದಿತ ಯಾತ್ರೆಯಷ್ಟೇ ಅಲ್ಲ, ಅದು ಒಂದು ಆತ್ಮಯಾತ್ರೆ, ದೈವಿಕ ಶಾಂತಿ, ಕನ್ನಡ ಸಂಸ್ಕೃತಿ ಮತ್ತು ಇತಿಹಾಸದ ಸಮ್ಮಿಲನದಲ್ಲಿ ನಮ್ಮ ಮನಸ್ಸು ತೊಳೆಯುವ ಅನುಭವ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನನ್ನು ಹೀಗೆ ಬೆಂಬಲಿಸುತ್ತೀರಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್ ಮತ್ತು ನನ್ನ ಹೆಸರು ಜೈ. ನೀವು ನನ್ನ ಬೆಂಬಲ, ಇನ್ನಷ್ಟು ವಿಡಿಯೋಗಳು ನಿಮಗೆ ಬರಲಿವೆ.